ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗಡ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಮಗ ಶ್ರೇಯಸ್ ಅಯ್ಯರ್ ನನ್ನ ಮ್ಯಾಚ್ನ ಅನ್ಬಿಲೀವಬಲ್ ಆಗಿ ಗೆಲ್ತಾ ಇದ್ದಂಗೆ 111 ರನ್ ಡಿಫೆಂಡ್ ಮಾಡ್ತಾ ಇದ್ದಂಗೆ ಸೈಡ್ ಬ್ಯಾಕ್ ಹೊಡಿದ್ರೆ ಏನು ಮಾಡಿದ್ರಿ ಅಂಥದ್ದು ಪಂಜಾಬ್ ಕಿಂಗ್ಸು ಗೆಲ್ಲೋದಕ್ಕೆ ಅಂತಂದರೆ ಅಟ್ಯಾಕಿಂಗ್ ಫೀಲ್ಡ್ ಸೆಟ್ನ ನಾವು ನಿಲ್ಲಿಸಿದ್ವಿ. ಸೊ ಅವರಿಗೆ ನಾನು ಮಿಸ್ಟೇಕ್ ಮಾಡಿಸ್ಬೇಕು ಅಂದರೆ ಆ ಒಂದು ಫೀಲ್ಡ್ ಸೆಟ್ನ ನಿಲ್ಲಿಸ್ತಾ ಇದ್ದೆ. ಸೊ ಆ ಫೀಲ್ಡ್ ಸೆಟ್ಟನ್ನು ನಮಗೆ ಗೆಲ್ಸ್ಕೊಂಡು ಕೊಡ್ತು. ನಮ್ಮ ಬೌಲಿಂಗ್ ಅಲ್ಲ ಅಥವಾ ನಮ್ಮ ಬ್ಯಾಟಿಂಗ್ ಅಲ್ಲ ಅಥವಾ ಬೇರೆ ಏನೂ ಅಲ್ಲ, ಅಟ್ಯಾಕಿಂಗ್ ಫೀಲ್ಡ್ ಸೆಟ್ನ ನಾವು ನಿಲ್ಲಿಸಿದ್ವಲ್ಲ ಅದೇ ಅವ್ರ ಮೇಲೆ ಪ್ರೆಷರ್ ಆಗ್ತು. ಅದಕ್ಕೋಸ್ಕರನೇ ಅವ್ರು ಔಟ್ ಆದರು ಅಂತ. ಎಸ್ಪೆಷಲಿ ಆ ರಮಣ್ದೀಪ್ ಸಿಂಗಿಗೆ ಸೆಟ್ ಮಾಡಿದಂಥ ಫೀಲ್ಡ್ ಏನಿದೆ ಹಿಂದೆಗಡೆ ಬಂದು ಹಿಡ್ಕೊಂತಾರಲ್ಲ ಕ್ಯಾಚು, ಸೊ ಆ ಫೀಲ್ಡ್ ಸೆಟ್ ಮಾತ್ರ ಅವನ ಅಜ್ಜಿ ಕ್ರೇಜಿ. ಇವರು ಯಾರು ನಿಲ್ಸೋಕ್ಕಾಗೋದಿಲ್ಲ ಅಂತ ಅನ್ಸುತ್ತೆ. ಈ ಥರ ಒಂದು ಪ್ಲ್ಯಾನ್ನ ಮಾಡೋದಕ್ಕಾಗೋದಿಲ್ಲ ಅಂತ ಅನ್ಸುತ್ತೆ. ಶ್ರೇಯಸ್ ಅಯ್ಯರ್ ಆ ಥರ ಒಂದು ಪ್ಲಾನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರಿಂದನೇ ಮ್ಯಾಚ್ನ ಸಲೀಸಾಗಿ ಗೆಲ್ಲಕ್ಕಾಗಿದ್ದು. ಅಪ್ಡೇಟ್ ಬಿಟ್ಟು ನಿನ್ನೆ ಮ್ಯಾಚ್ನ ಗೆಲ್ತಾ ಇದ್ದಂಗೆ ರಿಕಿ ಪಾಂಟಿಂಗ್ ಅವರು ಪೋಸ್ಟ್ ಮ್ಯಾಚಲ್ಲಿ ಮಾತಾಡಿದರೆ, ನಾನು ಎಷ್ಟೊಂದು ಮ್ಯಾಚ್ನ IPL ಕೋಚಿಂಗ್ ಮಾಡಿದ್ದೀನಿ, ಜೊತೆಗೆ ಬೇರೆ ಕಡೆನೂ ಕೂಡ ಕೋಚಿಂಗ್ ಮಾಡಿದ್ದೀನಿ. ನನಗೆ ಈ ಮ್ಯಾಚು ಕೊಟ್ಟಷ್ಟು ಖುಷಿ ಏನಿದೆ ಈ ಮ್ಯಾಚಲ್ಲಿ ಗೆದ್ದಲ್ಲ ಪಂಜಾಬ್ ಕಿಂಗ್ಸು, ಈ ಖುಷಿ ನನಗೆ ಯಾವ ಮ್ಯಾಚಲ್ಲೂ ಕೂಡ ಸಿಕ್ಕಿಲ್ಲ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಮ್ಯಾಚು ನನ್ನ ಕೋಚಿಂಗ್ ಕೆರಿಯರ್ಲೆ, ಬರೀ ಕೋಚಿಂಗ್ ಕೆರಿಯರ್ ಮಾತ್ರ ಅಂತಲ್ಲ, ಅವರ ಕೆರಿಯರ್ಲೇ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ನ ನಾನು ವಿಟ್ನೆಸ್ ಮಾಡಿದ್ದು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಆಸೆ ಕೋಚು ಈ ಒಂದು ಮ್ಯಾಚ್ನ ಗೆದ್ದಿರೋದಕ್ಕೆ ಅಂತ ಹೇಳಿದರೆ. ಹೌದು, IPL ಹಿಸ್ಟ್ರಿನ ಒನ್ ಆಫ್ ದ ಬೆಸ್ಟ್ ಮ್ಯಾಚ್. 111 ರನ್ನ ಡಿಫೆಂಡ್ ಮಾಡ್ಕೋಬೇಕಾದ್ರೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ 150 ರನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಕರೆಂಟ್ ಕ್ರಿಕೆಟ್ನ ನೋಡ್ತಾರೆ ಡಿಫೆಂಡ್ ಮಾಡ್ಕೊಳ್ಳೋದು. ಅಂಥದ್ರಲ್ಲಿ 111 ರನ್ ಡಿಫೆಂಡ್ ಮಾಡ್ಕೊಂತಾರೆ ಅಂದರೆ ಯಾರು ಕೂಡ, ಅದು ಇವಾಗಿನ ಕ್ರಿಕೆಟಲ್ಲಿ. ಮುಂಚೆ ಕ್ರಿಕೆಟಲ್ಲಾಗಿದ್ರೆ ನಂಬೋದಾಗಿತ್ತು ನಾವು T20 ಕ್ರಿಕೆಟಲ್ಲಿ, ಬಟ್ ಇವಾಗಿನ ಕ್ರಿಕೆಟಲ್ಲಂತೂ ನಂಬೋಕ್ಕಾಗೋದೇ ಇಲ್ಲ. ಅಂತ ಒಂದು ಮ್ಯಾಚ್ನ ಗೆದ್ದಿದ್ದು ಪಂಜಾಬ್ ಕಿಂಗ್ಸ್ ಅವರು. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ಅವರು ಇನ್ ಅ ಫನಿ ವೇಲಿ ರೆಸ್ಪಾಂಡ್ ಮಾಡಿದ. ದಾನ ಸೇಠ್ ಅವರು ಒಂದು ಕ್ವಶನ್ ಕೇಳಿದ್ದಾರೆ ನಿನ್ನೆ. ಮಿಸ್ಟರ್ ನ್ಯಾಕ್ಸ್ ನೋಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಇಂಟರ್ವ್ಯೂನ ಲಾಸ್ಟ್ ಟೈಮು ನಾವಿಬ್ಬರು ಮೀಟ್ ಆದಮೇಲೆ T20 ವರ್ಲ್ಡ್ ಕಪ್ ಗೆದ್ರಿ ಆ್ಯಂಡ್ ಚಾಂಪಿಯನ್ಸ್ ಟ್ರೋಫಿನೂ ಕೂಡ ಗೆದ್ದಿದ್ದೀರಾ. ಈ ಟೈಮ್ ಮೀಟ್ ಆಗ್ತಾ ಇದ್ದೀವಿ, ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಸೊ ಏನಾದ್ರು ಸಮಥಿಂಗ್ ಸ್ಪೆಷಲ್ ಟು ಕಮ್ಮ ಈ ವರ್ಷ ಅಂದರೆ ಗೊತ್ತಲ್ಲ ಏನು ಅಂತ. ಈ ವರ್ಷ ಟ್ರೋಫಿ ಗೆದ್ಬಿಡ್ತಾರೆ RCB ಅನ್ನೋ ಥರ ಇಂಡೈರೆಕ್ಟಾಗಿ ಕೇಳಿದಾಗ ಹೋಪ್ ಮಾಡ್ಬೋದು ಅಷ್ಟೇ. ಫ್ಯಾನ್ಸ್ ಎಲ್ಲ ನಂಬಿಕೆ ಇಟ್ಕೋಬೋದು, ಹೋಪ್ ಮಾಡ್ಬೋದು, ಒಂಥರ ಒಂದು ಕೋಇನ್ಸಿಡೆನ್ಸ್ ಆಗ್ಬೋದು ಅಂತ ಅನ್ಕೊಬೋದು ಅಷ್ಟೇ. ಬಟ್ ವಿತ್ ಅಸ್ ಇಟ್ಸ್ ನೆವರ್ ಸೇಫ್. RCB ಜೊತೆಗೆ ಅದು ಸೇಫ್ ಅಲ್ಲ ಗುರು ಅಂತ ಹೇಳಿದ್ದಾರೆ. ಅಂದರೆ ಪಕ್ಕಾ ಹೊಡೆತೀವಿ ಅಂತ ಅನ್ಕೊಳೋದು. ಯಾಕಂದರೆ ಈ ಸಲ ಕಪ್ ನಮ್ದಿಂದ ಎಲ್ಲ ವರ್ಷನೂ ಕೂಡ ಏನು ಈ ವರ್ಷ ಹೋಪ್ ಇಟ್ಕೊತೀವಿ ಅಂತ ಎಲ್ಲ ವರ್ಷನೂ ಹೋಪ್ ಇಟ್ಕೊಂತೀವಿ. ಬಟ್ ಅದು ಯಾವಾಗ್ಲೂ ಒಂಥರ ಬೂದಿ ಆಗೋಗ್ಬಿಡುತ್ತೆ. ಈ ವರ್ಷನೂ ಕೂಡ ಹೋಪ್ ಇಟ್ಕೋಬೋದು, ಬಟ್ ನೆವರ್ ಸೇಫ್ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಇಂಡಿಯಾ ಟೂರ್ ಆಫ್ ಬಾಂಗ್ಲಾದೇಶ್ ಸ್ಕೆಡ್ಯೂಲ್ ಇವಾಗ ಈಚೆಗಡೆ ಬಂದಿದ್ದೆ ಮಗ. ಯಾವಾಗಲೂ ಬಾಂಗ್ಲಾದೇಶ್ಗೆ ಟೂರ್ ಮಾಡಿದಾಗೆಲ್ಲ ಇಂಡಿಯಾ ಸ್ಟ್ರಗಲ್ ಅಂತೂ ಮಾಡಿದೆ. ಎಸ್ಪೆಷಲಿ ODI ಫಾರ್ಮೇಟಲ್ಲಿ ಸಿಕ್ಕಾಪಟ್ಟೆ ಕ್ವಾಟ್ಲೆ ತೊಗೊಂಬಂದ್ಬಿಟ್ಟಿದೆ. ಯಾಕಂದರೆ ಸೀರೀಸ್ಗಳನ್ನ ರಿಪೀಟೆಡ್ ಆಗಿ ನಾವು ಸೋಲ್ತಾ ಬಂದಿದ್ದೀವಿ. ಅಲ್ಲಿ ಬಾಂಗ್ಲಾದೇಶಲ್ಲಿ ಅವರೇ ಡಾಮಿನೇಟ್ ಮಾಡ್ತಾರೆ. ಹಿಂಗೆ ಇಲ್ಲಿ ನಮ್ಮದು ಪಂಟ್ರ್ ಥರನೇ ಇರಲಿ ಟೀಮು, ಯಾವಾಗಲೂ ಕೂಡ ಸೋತ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ಸಲ ಅಟ್ಲೀಸ್ಟ್ ಏನಾದ್ರು ಡಾಮಿನೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಸ್ಕೆಡ್ಯೂಲ್ ನೋಡ್ತಾ ಇರ್ಬೋದು ಮಗ. 17ನೇ ತಾರೀಕಿಂದ ODI ಸೀರೀಸ್ ಸ್ಟಾರ್ಟ್ ಆಗುತ್ತೆ, 23ನೇ ತಾರೀಕಿಗೆ ಎಂಡ್ ಆಗುತ್ತೆ. 2 ವೆನ್ಯೂಲಿ ಆಗ್ತಾ ಇರುವಂಥ ಮ್ಯಾಚು ಮೀರ್ಪುರ್ ಸ್ಟೇಡಿಯಮಲ್ಲಿ 4 ಮ್ಯಾಚ್ ಆಯಿತು. ಅಂದರೆ ಚತ್ತೋಗ್ರಾಮ್ ಸ್ಟೇಡಿಯಮಲ್ಲಿ 2 ಮ್ಯಾಚ್ ನಡೀತಿದೆ. T20 ಸೀರೀಸ್ನು ಇನ್ಕ್ಲೂಡ್ ಮಾಡ್ಕೊಂತು ಅಂತ ಅಂದರೆ 26ನೇ ತಾರೀಕಿಂದ T20 ಸೀರೀಸು, 31ನೇ ತಾರೀಕು ಆಗಸ್ಟಿಗೆ ಈ ಒಂದು ಸೀರೀಸು ಎಂಡ್ ಆಗುತ್ತೆ. ನೋಡೋಣ ಈ ಸೀಸನು ಈ ಒಂದು ಸೀರೀಸಲ್ಲಿ ಹೆಂಗೆ ಇಂಡಿಯಾ ಪರ್ಫಾರ್ಮ್ ಮಾಡುತ್ತೆ ಅಂತ. ಅಪ್ಡೇಟ್ ನಂಬರ್ 5, ಶ್ರೇಯಸ್ ಅಯ್ಯರ್ ಅವರು ಇನ್ನೂ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಅವ್ರಿಗೆ ಇವರು ಕಾಲ್ ಮಾಡಿದ್ರಂತೆ ನೈಟು, ಮ್ಯಾಚ್ಗಿನ ಮುಂಚೆ ಇವರು ನೈಟ್ ಕಾಲ್ ಮಾಡಿದ್ರಂತೆ. ಸೊ ಆ ಕಾಲಲ್ಲಿ ಸ್ವಲ್ಪ ಕ್ಯಾಪ್ಟನ್ಸಿ ಟಿಪ್ಸ್ನ ಹೇಳ್ಕೊಂಡು ಕೊಟ್ರಂತೆ. ಮುಂಬೈಕರ್ಗೆ ಹೇಳ್ಕೊಂಡು ಕೊಟ್ರಂತೆ, ನೋಡಪ್ಪ ಹಿಂಗೆ ಆಡು ಅಂತ, ಹಿಂಗೆ ಮಾಡಬೇಕು ಕ್ಯಾಪ್ಟನ್ಸಿನ ಅಂತ. ಸೊ ಆ ಒಂದು ಟಿಪ್ಸ್ ಏನಿದೆ ಹೆಲ್ಪ್ ಆಯಿತು ನನಗೆ ಇವತ್ತು. ಅಂದರೆ ಡಿಫೆಂಡ್ ಮಾಡ್ಕೊಳಕ್ಕೆ ಏನಿತ್ತು 111 ರನ್ನ, ಅವ್ರು ಕೊಟ್ಟಂಥ ಟಿಪ್ಸು ಇವ್ರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತಂತೆ. ಅದರಿಂದನೇ ಅಂದರೆ ಇನ್ನೇನು ಅಟ್ಯಾಕಿಂಗ್ ಅಪ್ರೋಚ್ ನಿಲ್ಸೋಗುರು, ಹಿಂಗಿದ್ರೆ ಹಂಗೆ ನಿಲ್ಸು, ಆ ಥರ ಫೀಲ್ಡ್ ಸೆಟ್ ಆಗಿರ್ಬೋದು, ಬೌಲಿಂಗ್ ಚೇಂಜಸ್, ರೊಟೇಷನ್ಸ್ ಆಗಿರ್ಬೋದು. ಸೊ ಹೇಳಿರ್ತಾರೆ, ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದರೆ ಆ್ಯಂಡ್ ಹಿಯರ್ ಇಸ್ ದ ರಿಸಲ್ಟ್ ಅಂತ ಹೇಳಿದರೆ. ಒಟ್ನಲ್ಲಿ ರೋಹಿತ್ ಶರ್ಮಾ ಅವ್ರಿಗೆ ಒಂಥರ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಒಂಥರ ಕ್ರೆಡಿಟ್ ಕೊಟ್ಟಿದ್ದಾರೆ. ನೆನ್ನೆ ಮ್ಯಾಚ್ದು ಮುಂಬೈ ಇಂಡಿಯನ್ಸಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಸೊ ಇಷ್ಟ ಆಗಿತ್ತು ಮಗಳ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು, ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಡಿ ಗಾಯ್ಸ್. ವಾ